ನಮ್ಮ ಪಶ್ಚಿಮ ಭಾಗದ ಕೋಮು ನಿರ್ದೇಶಕರು, ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರು, ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಸಾಮೇಗೌಡ್ರೆ, ಈ ಕಾರ್ಯಕ್ರಮದ ಆಯೋಜಕರು, ನಮ್ಮ ಪಕ್ಷದ ಮುಖಂಡರು, ಕೆಪಿ ಟ್ರಾವೆಲ್ಸ್ನ ಮುಖ್ಯಸ್ಥರು ಆಗಿರ್ತಕ್ಕಂಥ ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಡೆಕನ್ ಬಾಬು ಅವರೇ, ಭೋಗೇಶ್ ಗೌಡ್ರೆ, ಪ್ರದೀಪ್ ಅವರೇ, ವರ್ಧನ್ ಅವರೇ, ನಮ್ಮ ರೆಡ್ಡಪ್ಪಣ್ಣ ಅವರೇ, ಶ್ರೀರಣ್ಣ ಅವರೇ, ನಮ್ಮ ಶ್ರೀನಾಥ್ ಅವರೇ, ನಮ್ಮ ಚಲಪತಿ ಅವರೇ, ನಮ್ಮ ಮಾರ್ಕೊಂಡ ಅವರೇ, ನಮ್ಮ ನಾಗಪ್ಪಣ್ಣ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಮೋಹನ್ ರೆಡ್ಡಿ ಅವರೇ ಮತ್ತು ಅಮರಪ್ಪನವರೇ, ಇನ್ನೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿತೈಷಿಗಳೇ, ಈ ಊರಿನ ಹಿರಿಯರು, ಪೂಜ್ಯರಾದಂತ ನಮ್ಮ ಶ್ರೀರಣ್ಣವರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಈ ಊರಿನ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೇ, ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಒಂದು ಕೆಲವೇ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊದಲನೇದಾಗಿ ಶ್ರೀರಾಮನವಮಿಯ ಒಂದು ಅಂಗವಾಗಿ ಸಮಸ್ತ ಜನತೆಗೆ ಈ ವೇದಿಕೆ ಮುಖ್ಯಾನ ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಎರಡನೇದಾಗಿ ತಾಯಿ ದ್ರೌಪದಮ್ಮನ ಒಂದು ಆಶೀರ್ವಾದ ಸಮಸ್ತ ಜನತೆ ಮೇಲೆ ಇರಲಿ, ಅವರ ಒಂದು ಕೃಪಾ ಕಟಾಕ್ಷ ಪ್ರತಿಯೊಬ್ಬರ ಮೇಲೆ ಇದ್ದು ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಆ ತಾಯಿ ದ್ರೌಪದಮ್ಮ ಅಂತ ಕೂಡ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆತ್ಮೀಯ ಬಂಧುಗಳೇ, ಬಹುತೇಕ ಜನ ಸುತ್ತಮುತ್ತಲಿಂದ ಬಂದಿರತಕ್ಕಂಥವರು ರೈತಾಪಿ ವರ್ಗ. ಇವತ್ತು ದೇಶ ಮುಂದೆ ಸಾಗ್ತಾ ಇದೆ ಅಂದ್ರೆ ಅದರ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ರೈತರು. ಇವತ್ತು ರೈತರ ಒಂದು ಪರಿಸ್ಥಿತಿ ಬಹಳ ಕ್ಲಿಷ್ಟಕರವಾಗಿದೆ. ಯಾಕಂದ್ರೆ ಸಕಾಲಕ್ಕೆ ಮಳೆ ಆಗ್ತಾ ಇಲ್ಲ, ಮಳೆ ಆದ್ರೂ ಸಕಾಲಕ್ಕೆ ಬೆಳೆ ಸಿಗ್ತಾ ಇಲ್ಲ, ಬೆಳೆ ಬಂದ್ರೆ ಅದಕ್ಕೆ ತಕ್ಕಾದಂತ ಬೆಲೆ ಸಿಗ್ತಾ ಇಲ್ಲ. ಒಂದು ಶೋಷಣೀಯವಾದಂತ ಒಂದು ಸಂಕಷ್ಟದಲ್ಲಿ ಇವತ್ತು ರೈತಾಪಿ ವರ್ಗ ಇದ್ದಾರೆ. ಇವತ್ತು ರೈತರ ಒಂದು ಕಷ್ಟ ಕಾರ್ಪಣ್ಯಗಳು ಮುಗಿಲು ಮುಟ್ಟಿದೆ. ಇಂಥ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ರೈತಾಪಿ ವರ್ಗಕ್ಕೆ ಸ್ಪಂದಿಸ್ತಕ್ಕಂತಹ ಸಮರ್ಥ ನಾಯಕತ್ವ ಇವತ್ತು ದೇಶಕ್ಕೆ ಬೇಕಾಗಿದೆ. ಆತ್ಮೀಯ ಬಂಧುಗಳೇ, ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರನ್ನು ಇವತ್ತು ನಾನು ನೆನೆಯುತ್ತೇನೆ. ಅವರಿಗೆ 93 ವರ್ಷ. ಮೊನ್ನೆ ಕೂಡ ರಾಜ್ಯಸಭೆಯಲ್ಲಿ ಏನು ರಾಜ್ಯದ ನೀರಾವರಿ ಬಗ್ಗೆ ಚಕಾರ ಎತ್ತಿದ್ದಾರೆ. ಮೋದಿ ಅವರ ಒಂದು ಗಮನಕ್ಕೆ ತಂದು ರಾಜ್ಯದ ಜನತೆಗೆ ನೀರಾವರಿ ಯೋಜನೆಯನ್ನ ಒಂದು ಸಮರ್ಪಕವಾಗಿ ಕೊಡುವಂತೆ ಮನವಿ ಮಾಡಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಇವತ್ತು ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರ ಒಂದು ಯೋಜನೆಯನ್ನು ಮುಂದುವರಿಸುವುದಕ್ಕೆ ಕೇಂದ್ರ ಸರ್ಕಾರ ಕೂಡ ಇವತ್ತು ಅಸ್ತು ಹೊಂದಿದೆ. ಇವತ್ತು ಸನ್ಮಾನ್ಯ ದೇವೇಗೌಡರ ಒಂದು ವಿಚಾರ ತೆಗೆದುಕೊಂಡಾಗ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು, ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅವರ ಒಂದು ಸಮರ್ಥ ನಾಯಕತ್ವದಲ್ಲಿ ಯಾವತ್ತೂ ಕೂಡ ಅಗರಣದಲ್ಲಿ ಸಿಲುಕದೆ ಒಂದು ಕಪ್ಪು ಚುಕ್ಕೆಯನ್ನು ಕೂಡ ತೆಗೆದುಕೊಂಡ ಕಪ್ಪು ಚುಕ್ಕೆ ಅವ್ರಿಗಿಲ್ಲ ಅಂತ ಒಂದು ಸಮರ್ಥ ನಾಯಕತ್ವವನ್ನು ಕೊಟ್ಟಂತವರು ಸನ್ಮಾನ್ಯ ದೇವೇಗೌಡರು. ಅದಾದ ನಂತರ ನಮ್ಮ ಕುಮಾರಣ್ಣವರು ಇವತ್ತು ಕೇಂದ್ರ ಮಂತ್ರಿಗಳ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ಅಥವಾ 3 ಬಾರಿಗೆ ಕೆಲಸ ಮಾಡಿರ್ತಕ್ಕಂಥವ್ರು. ಮೊದಲನೇ ಬಾರಿಗೆ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ವ್ಯಂಗ್ಯ ಮಾಡಿದ್ರು. ಏನು ಚಲನಚಿತ್ರದ ನಿರ್ಮಾಪಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಏನು ಆಡಳಿತವನ್ನು ಕೊಡಬಲ್ಲಿರತಕ್ಕಂಥದ್ದನ್ನ ಅವರನ್ನು ವ್ಯಂಗ್ಯವಾಗಿ ಮಾತನಾಡಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಇವತ್ತು 20 ತಿಂಗಳು ಕೊಟ್ಟಂತ ಒಂದು ಆಡಳಿತ ಇವತ್ತು ರಾಜ್ಯದ ಜನತೆ ಮಾಡ್ತಿಲ್ಲ. ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಆಗಿರ್ಬೋದು, ಅಥವಾ ಅವರ ಒಂದು ಕಾಲದಲ್ಲಿ ರೈತರಿಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಆಗಿರ್ಬೋದು, ರೈತರು ಕಷ್ಟ ಕಾಲದಲ್ಲಿದ್ದಾಗ ಅವರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದಾಗಿದ್ದು ಅನೇಕ ಯೋಜನೆಗಳನ್ನ ಈ ರಾಜ್ಯದಲ್ಲಿರುವಂತವರು ಇವತ್ತು ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ದಿನನಿತ್ಯ ಪತ್ರಗಳನ್ನು ನೋಡ್ತಾ ಇದ್ದೀವಿ. ಕೇಂದ್ರ ಮಂತ್ರಿಯಾಗಿ ಅವರು ಅನೇಕ ಯೋಜನೆಗಳನ್ನು ತಂದು ಯುವಕರಿಗೆ ಒಂದು ಒಳ್ಳೆ ಸದಾವಕಾಶಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಈ ವಿಚಾರವನ್ನ ತಮ್ಮನ್ನ ನಾನು ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ದೇಶ ಮುನ್ನಡೆಬೇಕಾದ್ರೆ ಸಮರ್ಥ ನಾಯಕತ್ವ ಬೇಕು. ಹಾಗಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ಮಾತನ್ನು